ಈ ತರದಲ್ಲಿ ಸಾಂದರ್ಭಿಕವಾಗಿ ಇವೆಲ್ಲವೂ ಆಗಿದೆ. ಆದ್ರೆ ಪರಿಹಾರ ಹೆಂಗ್ ಕೊಡ್ತೀರಾ? ಗರ್ಭಿಣಿಗೆ ಏನ್ ಪರಿಹಾರ ಕೊಡಕ್ ಸಾಧ್ಯ ಇವತ್ತು ಆ ಮಗುಗೆ? ಮತ್ತು ಇವ್ರಿಗೆ ಏನ್ ಪರಿಹಾರ, ತಂದೆ ತಾಯಿದರಿಗೆ ಏನ್ ಪರಿಹಾರ ಕೊಡ್ತೀರಾ? ಆಗೋದಿಲ್ಲ. ಪವಿತ್ರ ತಂದೆ ತಾಯಿದವ್ರ ತಪ್ಪೇನಿದೆ ಇದರಲ್ಲಿ? ಅವ್ರಿಗೆ ಪರಿಹಾರ ಏನ್ ಕೊಡ್ತೀರಾ? ಬಟ್ ಅವ್ರಿಗೆ ಗೊತ್ತಿತ್ತು ತಂಗಿದು ಗಂಡನ್ನ ಡೈವರ್ಸ್ ಮಾಡಿರ್ಬೇಕು, ಇನ್ನೊಂದು ಮದುವೆ ಮಾಡ್ಕೋಬಹುದು ಇವಮ್ಮ ಅಂತ. ಮದುವೆ ಮಾಡ್ಕೋಬೇಕಾದ್ರೆ ಇನ್ನೊಬ್ರು ಕೂಡ ಅದು ಕ್ಲೀನ್ ಚಿಟ್ ಇರುವಂತೆ ಮಾಡ್ಕೋಬೇಕಾಗತ್ತಲ್ವಾ ನಮ್ಮ ಲೆಕ್ಕದಲ್ಲಿ. ಆದ್ರೆ ದರ್ಶನ್ ಅಂತವ್ರನ್ನ ಪ್ರೇರಿಸಿದ್ದು ಅವ್ರ ಗಂಡದ ಬಿಟ್ಟೇ ಇಲ್ವಂತಲ್ಲ, ನಮಗೆ ಗೊತ್ತಿರೋ ಹಾಗೆ. ವಿಜಯಲಕ್ಷ್ಮಿ ಡೈವರ್ಸ್ ಆಗದೇನೆ ಇದು ಅನೈತಿಕ ಅಂತ ಬಂದ್ಬಿಡ್ತದಲ್ವಾ, ಗೆಳತಾಗಿರ್ತದೆ. ಸೊ ಇಲ್ಲಿ ಇವೆಲ್ಲಾ ಅಪರಾಧಗಳು ಸೇರ್ಕೊಂಡಿರೋದ್ರಿಂದ, ಆದ್ರೆ ಸಮಾಜಕ್ಕೆ ದೊಡ್ಡ ತಪ್ಪು ಮಾಡಿರೋದ್ರಿಂದ ನಾನು ಹೇಳುದು, ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಪೊಲೀಸ್ನವರಾಗ್ಲಿ, FIR ಹಾಕೋದಾಗ್ಲಿ, ಮತ್ತು ಕೋರ್ಟು, ನಮ್ಗೇನು ಗೊತ್ತಿಲ್ಲ ಕೋರ್ಟಿನ ವಿಚಾರ, ನಾವು ಲಾಯರ್ಗಳಲ್ಲ, ಪೊಲೀಸ್ನವ್ರ ತರ ಇದು ಕಾನೂನುಗಳು ಓದಿಲ್ಲ. ಆದ್ರೆ ಒಂದ್ ಕಡೆ ಪಾಠ ಕಲಿಸ್ಬೇಕಾಗಿದೆ ಮತ್ತು ಪಾಠ ಜನಕ್ಕೆ ತಿಳಿಸ್ಬೇಕಾಗಿದೆ. ಇಲ್ಲಿ ಇವನ್ನೂ ನಾನು ಸಮಜಾಯಿಸ್ಕೊಂತ ಇಲ್ಲ, ಸ್ವಾಮಿನೂ ಪವಿತ್ರನೂ ಇಲ್ಲ, ದರ್ಶನೂ ಇಲ್ಲ, ಹುಡುಗರನ್ನೂ ಇಲ್ಲ. ಬಟ್ ಶಿಕ್ಷಾರ್ಹಕ್ಕೆ ಯಾವ್ಯಾವ ಅರ್ಥದಲ್ಲಿ ಇದ್ದಾವೆ ಅನ್ನೋದನ್ನ ಸಾಕ್ಷಾತ್ ಅರ್ಥದಲ್ಲಿ ನೀವು ಮಾಡಿ ಒಂದು ರೀತಿಯ ಸಮಾಜಕ್ಕೆ ಮುಂದಿನ ಇಂಥ ದಿನಗಳಲ್ಲಿ ಯಾರೇ ಸೆಲೆಬ್ರಿಟಿ ಆಗಲಿ, ಸೆಲೆಬ್ರಿಟಿ ಆಗದೆ ಇರಲಿ, ಮಧ್ಯಮ ವರ್ಗ ಇರಲಿ, ಕೆಳ ಮಧ್ಯಮ ವರ್ಗ ಇರಲಿ, ಯಾರಿಗೂ ಆಗಬಾರದು. ನಾವು ಅದನ್ನ ಕಲಿಸ್ಬೇಕಾಗಿರೋದ್ರಿಂದ ವ್ಯವಸ್ಥೆ, ಸರ್ಕಾರ ವ್ಯವಸ್ಥೆ ಮತ್ತು ಕೋರ್ಟ್ಗೆ ನಮನ ಮಾಡ್ಕೊತೀನಿ. ಪಾರದರ್ಶಕವಾಗಿ ಇದನ್ನು ತೀರ್ಮಾನ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ನಿಮ್ಗೆ ಚಿತ್ರರಂಗದಲ್ಲಿ ತುಂಬಾ ಅನುಭವ ಇದೆ. ಒಬ್ಬ ಕಲಾವಿದನಿಗೆ ಅವನ ವೀಕ್ನೆಸ್ಗಳು ಅವನ ಹಾದಿಗೆ ಎಷ್ಟು ಮುಳ್ಳಾಗುತ್ತೆ ಅಂತ ಅರ್ಥ. ಇಲ್ಲಿ ಒಂದಮ್ಮ, ನಾವ್ ಏನು ಚಟ ಎಲ್ಲವನ್ನೂ ಬಿಟ್ಬಿಟ್ಟಿದ್ದೀವಿ, ದೇವರಾಗಿ ಹೋಗ್ತೀವಿ. ಈಗ ನಾವು ಉದಾಹರಣೆ, ನಾವು ಯಾಕೆ ಸ್ಟ್ಯಾಂಡ್ ಅಂಡ್ ರಾಜ್ಕುಮಾರ್ ಅಂತೀವಿ ಅಂದ್ರೆ, ಅವ್ರಿಗೂ ಏನಿರ್ಲಿಲ್ವಾ ಚಿಕ್ಕ ವಯಸ್ಸಿನಲ್ಲಿ? ನಮ್ಮಂತ ವೀಕ್ನೆಸ್ ಏನಿತ್ತು ಅವ್ರಿಗೂ ಇತ್ತಂತೆ ನಾವು ಕೇಳಿದ್ದೀವಿ. ಇರ್ಬೋದು ಸರ್. ಅದನ್ನ ದಿನೇ ಅವರ ಏಜ್ ಆಗ್ತಾ ಒಬ್ಬ ದೊಡ್ಡ ಮನುಷ್ಯ ಆಗ್ತಾ ಅವ್ರ ಮಾರ್ಗದರ್ಶನ ಅನ್ನೋ ತರದಲ್ಲಿ ನಾವು ತೀರ್ಮಾನ, ಆಮೇಲೆ ಎಲ್ಲೋ ಒಂದ್ ಕಡೆ ಅವ್ರನ್ನ ದೇವರು ಅನ್ನೋ ತರದಲ್ಲೂ ಕೂಡ ಇವ್ರದ್ದು ರಾಘವೇಂದ್ರ ಸ್ವಾಮಿ ದೇವ್ರು ಮಾಡಿದಾಗ, ಕೃಷ್ಣನ್ ಪಾತ್ರ ಮಾಡಿದಾಗ, ರಾಮನ್ ಪಾತ್ರ ಹೊಂದ್ಸ್ಕೊಂಡ್ಬಿಟ್ಟಾಗ ಅವ್ರು ಬಹಳ ಅರಿವಿನ ಕೊರತೆ ಇರಲಿಲ್ಲ. ಕುಟುಂಬಕ್ಕೂ ಬದುಕಲಿಲ್ಲ, ತಾನಿಗೂ ಬದುಕಲಿಲ್ಲ. ಸರಳ ಬಟ್ಟೆ ಹಾಕೊಂಡ್ರೆ ಯಾಕೆ, ನಾನು ಸಹಜವಾಗಿದ್ರೆ, ಸರಳವಾಗಿದ್ದಷ್ಟು ಜನಕ್ಕೆ ಪ್ರೀತಿ ಆಗ್ತೀನಿ. ಸಿಗರೇಟ್ ಸೇದಿರೋದನ್ನ ಅವಾಯ್ಡ್ ಮಾಡೋಣ, ಸಿನಿಮಾದಲ್ಲಿ ಕುಡಿಯೋದನ್ನ ಅವಾಯ್ಡ್ ಮಾಡೋಣ, ಮಾನಭಂಗದ ವಿಚಾರದಲ್ಲಿ ಅದು ಫೈಟ್ ಮಾಡೋಣ, ಹೌದು ನಾಯಕರಾಗಿ ಫೈಟ್ ಮಾಡ. ಇಂಥದ್ದೆಲ್ಲ ಮಾಡಿಕೊಂಡು 50ನೇ ವಯಸ್ಸಿನಲ್ಲಿ ಯೋಗಾಭ್ಯಾಸ ಮಾಡಿ ಬಾಡಿ ಚೆನ್ನಾಗಿ ಇಟ್ಕೊಂಡು ನಮಗೆ ನೋವಾಗುತ್ತೆ ಅಂತ ಜನಗಳಿಗೆ ಅಂತಕ್ಕಂಥ ಮಾಡಿದಾಗ ನಾವು ನೀವು ಎಲ್ರೂ ಅದನ್ನೇ ಇಟ್ಕೋಬೇಕಾಗಿತ್ತು. ಈಗ ಮುಖ್ಯಮಂತ್ರಿ ಚಂದ್ರನು ಸಿಗರೇಟ್ ಸೇದಿದ್ದೀನಿ, ಬಿಟ್ಟಿದ್ದೀನಿ, ಸ್ವಲ್ಪ ಸೋಷಿಯಲ್ ಡ್ರಿಂಕ್ಸ್ ಅದು ಇರ್ತದೆ ಅಂತ ಇಟ್ಕೊಳ್ಳಿ. ಆದ್ರೆ ನಾನು ಎಲ್ಲೋ ಒಂದ್ ಕಡೆ ಸರಳ ಜೀವನಕ್ಕೆ ಒಪ್ಕೊಂತ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಇಲ್ಲ, ಲಕ್ಷಾಂತರ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾವೆ, ನಾವೇನ್ ಹೇಳ್ತೀವಿ ಅದನ್ನ ಕೇಳ್ತಾ ಇದ್ದಾರೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ. ಆಮೇಲೆ ತಮಗಾಗದೇ ಇರೋ ಕೆಲಸನೆಲ್ಲ ನಾವು ಮಾಡ್ತಿದ್ದೀವಿ ಅನ್ನೋದಕ್ಕೋಸ್ಕರ ಅವ್ರ ಮನೇಲಿ ನಮ್ಮನ್ನು ಹುಡುಕೊಳಕ್ ಶುರು ಮಾಡ್ತಾರೆ, ಜಾತ್ಯಾತೀತವಾಗಿ ಪ್ರೀತಿ ಮಾಡ್ತಾರೆ. ಅದಾದ ಮೇಲೆ ದುರಂತಗಳನ್ನ ಮಾಡ್ಲೇಬಾರ್ದಲ್ವ ನಾವು? ನಂದು ಕುಟುಂಬ, ನಂದು ಇದೆ. ಇದನ್ನ ನಾವು ನಡವಳಿಕೆ ಅಂತೀನಿ. ಈ ನಡವಳಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ.